ವ್ಯವಸ್ಥೆ ಹೇಗಿದೆ ಅಂದರೆ ನಾರ್ತ್, ಸೆಂಟ್ರಲ್ ಮತ್ತು ಸೌತ್ಗೆ ಅಂತ ಬಂದಿದೆ. ಸೌತಲ್ಲಿ ಈಗ ಭಾನುಪ್ರಕಾಶ್ ಶರ್ಮಾಜಿ ಅವ್ರದ್ದು ಎಲ್ಲರಿಗೂ ಹಾಕಬೇಕಾದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಒಂದು, ಸೌತ್ನಲ್ಲಿರೋರಿಗೆ 4 ಜನಕ್ಕೆ ಹಾಕಬೇಕಾಗತ್ತೆ, ನಾರ್ತಲ್ಲಿರೋರಿಗೆ 2 ಹಾಕಬೇಕಾಗತ್ತೆ, ಮತ್ತು ಸೆಂಟ್ರಲ್ನಲ್ಲಿರೋರಿಗೆ 2 ಹಾಕಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ಈಗ ಅಡ್ರೆಸ್ ಎಲ್ಲ ಎಲ್ಲೆಲ್ಲಿರುತ್ತೆ ಅನ್ನೋದು ನಮ್ಗೆ ಅಷ್ಟು ಗೊತ್ತಿಲ್ಲ. ಹಾಗಾಗಿ ಒಂದು ಲೈಟಾಗಿ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ನಾವೀಗ ಸೆಂಟ್ರಲ್ ಅಭ್ಯರ್ಥಿಗಳು ನಮ್ಮ ಜೊತೆ ಇಟ್ಟಿದ್ದಾರೆ, ವೆಂಕಟೇಶ್ ಪ್ರಸಾದ್ ಅಂತ ಹಾಗೂ ರಾಕೇಶ್ ಅಂತ. ಸೊ ನಿಮ್ಮಲ್ಲಿರೋ ಫ್ರೆಂಡ್ಸು, ರಿಲೇಟಿವ್ಸು ಮತ್ತು ಯಾರ್ಯಾರಿದ್ದಾರೆ ಎಲ್ಲರಿಗೂ ನಾನು ಕಳಿಸೋ ಒಂದು ಫೋಟೋ ಮತ್ತು ಪಾಂಪ್ಲೆಟ್ ಇಟ್ಕೊಂಡು ದಯಮಾಡಿ ಕಳಿಸಿ. ಈ ಸತಿ ನಮ್ಮ ಭಾನುಪ್ರಕಾಶ್ ಶರ್ಮಾಜಿ ಅವ್ರನ್ನೇ ನೀವೆಲ್ಲ ಗೆಲ್ಲಿಸ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಂತ. ಹಾಗೆ ನಮ್ಮ ಇಬ್ಬರು ಅಭ್ಯರ್ಥಿಗಳು ತಿಳಿಸ್ಕೊಡ್ಬೇಕಾಗಿ ಮತ್ತು ಎಲ್ಲರಿಗೂ ತಿಳಿಸ್ಬಿಟ್ಟು ಒಂದು ಈ ಸತಿ ಯಾಕೆಂದರೆ ಒಂದು ಬದಲಾವಣೆ, ಇಲ್ಲಿವರೆಗೂ 50 ವರ್ಷದ ಇತಿಹಾಸದಲ್ಲಿ ಎಲ್ಲೂ ಈ ಥರ ಒಂದು ವೈದಿಕ ಧರ್ಮ ನಡೆಸ್ತಾ ಇರೋರಿಗೆ ಅವಕಾಶ ಇರಲಿಲ್ಲ. ಡಾಕ್ಟರ್ಸ್ ಮಾಡಿದರು, ಕಲಾವಿದರು ಮಾಡಿದರು, ರಾಜಕಾರಣಿ ಬೇರೆ ಬೇರೆಯವರು ಅಧ್ಯಕ್ಷರ ಕೆಲಸ ಮಾಡಿದರು. ಬಟ್ ಈ ಮೊದಲನೇ ಸರಿ ನಮ್ಮ ವೈದಿಕ ಪರಂಪರೆಗೆ ಇದು ಮಹತ್ವ ಕೊಡ್ತಾ ಇದ್ದಾರೆ. ಹಾಗಾಗಿ ಈ 3 ವರ್ಷದಲ್ಲಿ ನಾವು ಯಾವಾಗಲೂ ನೋಡ್ದಲೇ ಇರೋದು, 47 ವರ್ಷದಲ್ಲಿ ನೋಡ್ದಲೇ ಇರೋದು ಸಾಧನೆ ಶ್ರೀಯುತ ಅಶೋಕ್ ಹನ್ರಾಡಿ ಅವರು ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಇಡೀ ಆ ಕಟ್ಟಡದ ಒಂದು ನವೀಕರಣಗೊಳಿಸಿದ್ದಾರೆ. ಜೊತೆಗೆ ಒಂದು 3 ಲಕ್ಷ ಇದ್ದು 3 ಕೋಟಿ ಇದ್ದದ್ದು ಇವತ್ತು 7.5 ಕೋಟಿ ಆಗಿದೆ. 32,000 ಇದ್ದು ಮೆಂಬರ್ಶಿಪ್ ಇವತ್ತು 72,000 ಮೆಂಬರ್ಶಿಪ್ ಆಗಿದೆ. ಸೊ ಅವ್ರದ್ದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಒಂದು. ಆಮೇಲಿಂದ ನಮ್ಮ ಲೇಡೀಸ್ ಹಾಸ್ಟೆಲ್ ಬರೀ 23 ಜನ ಇದ್ದಂಥದ್ದು ಇವತ್ತು 175 ಜನ. ಅದರಲ್ಲಿ ಆರ್ಥಿಕವಾಗಿ ಹಾಗೆ ಆಗಲ್ಲ ಅನ್ನೋರಿಗೆ ಸಹಾಯ ಹಸ್ತ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡ್ತಿರೋರು ಹಾಗೆ ಕಂಟಿನ್ಯೂ ಆಗಬೇಕು ನಮ್ಮೆಲ್ಲರ ಅಭಿಮತ, ನಿಮ್ಮೆಲ್ಲರ ಅಭಿಮತನೂ ಅದೇ ಆಗಿದೆ ಅಂತ ಕೇಳ್ತಾ. ಇಷ್ಟು ವರ್ಷ ಇಲ್ಲದೆ ಇರೋ ಲೇಡೀಸ್ ವಿಂಗು ಈಗ 2 ವರ್ಷದಿಂದ ಶುರುವಾಗಿದೆ. ಲೇಡೀಸ್ ವಿಂಗ್ ಅಂತ ಎಲ್ಲ ರಾಜ್ಯಗಳಲ್ಲೂ ಶುರುವಾಗಿದೆ ಲೇಡೀಸ್ ವಿಂಗು. ಹಾಗಾಗಿ ದಯವಿಟ್ಟು ನಿಮ್ಮ ಮತ ಭಾನುಪ್ರಕಾಶ್ ಶರ್ಮಾ ಅವರಿಗೆ ಅದನ್ನ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ. ಅವರ ಬೆಂಬಲಿತ ಅಭ್ಯರ್ಥಿಗಳಿಗೆ ಅದು ಅಕಾರ್ಡಿಂಗ್ ಟು ಯುವರ್ ವಿಂಗ್ಸ್ ಯಾವ್ಯಾವ ಇಲ್ಲ. ಥ್ಯಾಂಕ್ ಯು ಸೊ ಮಚ್.